ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವ್ಸ್ ಆಲ್ ಇನ್ ಒನ್ ಚಾನಲ್. ಸೊ ಇವತ್ತು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಡೇ ಫುಲ್ ನಾನು ಏನೆಲ್ಲ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಮಂಡೇ ಆಗಿರೋದ್ರಿಂದ ಮಗುಗೆ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ನಿಂಗ್ ನಾನು 5 ಗಂಟೆಗೆ ಎದ್ದೊಳ್ತೀನಿ. ಇವತ್ತಿನ ಟಿಫನ್ಗೆ ನಾನು ಇಲ್ಲಿ ಸನ್ಫ್ಲವರ್ ಚಕ್ಕಿ ಆಟನ ಬಳಸ್ತಾ ಇದ್ದೀನಿ. ಸೊ ಇದು ಸಹ ಚಪಾತಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡೋಣ ಚಪಾತಿ ಜೊತೆಗೆ ಏನೆಲ್ಲ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಬೀಟ್ರೋಟ್ ಪಲ್ಯಕ್ಕೆ ಒಂದು 3 ಬೀಟ್ರೋಟನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ 3 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕ್ಕೋಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಅಂತ, ಗಟ್ಟಿಯಾಗಿ ತೀಡಿದಾಗ ಕಿತ್ತೋಗೋದಿಲ್ಲ, ಅದಕ್ಕೋಸ್ಕರ ಎಣ್ಣೆನ ಯೂಸ್ ಮಾಡ್ತೀನಿ. ಈ ರೀತಿ ಬರೀ ಎಣ್ಣೆಯಲ್ಲೇ ಒಂದು ನಿಮಿಷ ಫುಲ್ ಪುಡಿಯನ್ನು ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ಇದನ್ನು ಒಂದು ಸೈಡ್ಗಿಟ್ಟು ಒಂದು 5 ನಿಮಿಷದ ಅಥವಾ 10 ನಿಮಿಷದವರೆಗೂ ನೆನೆಯೋದಕ್ಕೆ ಬಿಟ್ಟಿದ್ದೆ. ಬೆಳಗ್ಗೆನೇ ತರಕಾರಿಯವರು ಬಂದಿದ್ದರು. ನಾನಿಲ್ಲಿ ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ, 2 ಫ್ರೆಶ್ ಆಗಿರೋಂಥ ಎಳೆ ಸೋರೆಕಾಯಿ. ಹಾಗೆ 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ, ಘಮ್ ಅಂತಿರುತ್ತೆ. ಅದಕ್ಕೋಸ್ಕರ ನಾನು ಪದೇ ಪದೇ ಸಿಗಲ್ಲ ಅಂತ ಹೇಳ್ಬಿಟ್ಟು 2 ಕಟ್ ಒಂದೇ ಸರಿ ತೊಗೊಂಡೆ. ನೆನೆಸಿಟ್ಟಿರೋವಂಥ ಚಪಾತಿಯನ್ನು ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಸೊ ಚಪಾತಿನ ರೆಡಿ ಮಾಡ್ಕೋಬೇಕು. ಹಾಗೆ ಪಲ್ಯಕ್ಕೆ ನಾನು ಬೀಟ್ರೋಟನ್ನು ತುರಿದು ಇಟ್ಕೋತಾ ಇದ್ದೀನಿ. 3 ಬೀಟ್ರೋಟನ್ನು ತುರಿದು ಇಟ್ಕೊಂಡಿದ್ದೀನಿ. ಇಷ್ಟು ಉದ್ರುದ್ರಾಗಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಬೀಟ್ರೋಟ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವರು ಬೀಟ್ರೋಟ್ ಪಲ್ಯ ಅಂದರೆ ತಿನ್ನೋದಕ್ಕೆ ಕಷ್ಟಪಡ್ತಾರೆ, ಅದರ ಕಲರ್ ನೋಡಿ. ಆದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಈರುಳ್ಳಿ ಒಂದು 2 ಈರುಳ್ಳಿಯನ್ನು, ದಪ್ಪ ಸೈಜಿನ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡು ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಿರುಗಿಸ್ಕೊಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ತುರಿದಿಟ್ಕೊಂಡಿರೋ ಅಂಥ ಬೀಟ್ರೋಟನ್ನು ಹಾಕೋತೀನಿ ನಾನು. ಬೀಟ್ರೋಟು ರಕ್ತ ಶುದ್ಧಿಗೆ ಹಾಗೆ ಬ್ಲಡ್ ಇಂಪ್ರೂವ್ಮೆಂಟ್ಗೂ ಸಹ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಚಪಾತಿ ಅಂತ ಬಂದಾಗ ಬೀಟ್ರೋಟ್ ಪಲ್ಯನ ಹೆಚ್ಚಾಗಿ ಮಾಡ್ಕೋತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಟ್ಟ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಚಿಮುಕ್ಸ್ಕೊಡ್ತಾ ಇದ್ದೀನಿ. ಬೇಯಷ್ಟು ಮಾತ್ರನೇ, ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳುವಾಗ್ಬಿಡುತ್ತೆ. ಬೀಟ್ರೋಟ್ ಪಲ್ಯ ಉದ್ರುದ್ರಾಗೆ ಇರಬೇಕು. ಅದಕ್ಕೋಸ್ಕರ ನಾನು ಹದ ನೋಡಿ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕೆಲವರು ಬೀಟ್ರೋಟ್ ಪಲ್ಯನ ಸಣ್ಣದಾಗಿ ಹಚ್ಚಿ ಪಲ್ಯ ಮಾಡ್ತಾರೆ. ನಾನಿಲ್ಲಿ ತುರಿದು ಪಲ್ಯ ಮಾಡ್ಕೊತೀನಿ. ಇದರಿಂದ ಬಾಯಿಗೂ ಸಹ ಚೆನ್ನಾಗಿ ಸಿಗುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇಲ್ಲಿ 1 ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ, ಖಾರಕ್ಕೆ ತಕ್ಕಷ್ಟು. ಅದನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ಖಾರ ಕಡಿಮೆ ಬೇಕು ಅನ್ನೋರು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿಯಾಗಿರಬೇಕು, ಖಾರ ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ ಖಾರನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರು ಅದರ ಘಮ ತುಂಬ ಚೆನ್ನಾಗಿರುತ್ತೆ ಅಡುಗೆಗೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮತ್ತೊಂದು ಸರಿ ತಿರುಗಿಸ್ಕೊಟ್ಟು ಎಕ್ಸ್ಟ್ರಾ ಇರೋವಂಥ ನೀರೆಲ್ಲನೂ ಹಿಂಗೋಗಿ ಬೇಯೋದಕ್ಕೆ ಬಿಟ್ಟೆ. ಈ ರೀತಿ ಬೆಂದಾದಮೇಲೆ ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ, ಪ್ಲೇಟನ್ನು ಮುಚ್ಚಿಟ್ಟು. ಬೇಸಿಗೆಗಾಲ ಶುರುವಾಗ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಹೊರಗಡೆ ವೆಹಿಕಲಲ್ಲಿ ಓಡಾಡೋದ್ರಿಂದ ನಾನು ಯಾವಾಗಲೂ ಮಜ್ಜಿಗೆನ ಹಾಗೆ ಮೊಸರನ್ನ ರೆಡಿ ಮಾಡ್ಕೋತೀನಿ. ರಾತ್ರಿ ಹಾಲಿಗೆ ಕಾಯಿಸಿ ಹೆಪ್ಪಾಕಿ ಮೊಸರನ್ನ ಮಾಡ್ಕೊಂಡಿದ್ದೆ, ನೋಡಿ ಎಷ್ಟು ಗಟ್ಟಿಯಾಗಿ ಆಗಿದೆ. ಮನೇಲಿ ಇರೋವಂಥವ್ರು ಆಗ್ಬೋದು, ಹಾಗೆ ಹೊರಗಡೆ ಓಡಾಡೋವಂಥವ್ರು ಆಗ್ಬೋದು, ಯಾರಾದರೂ ಸರಿಯೇ. ಬೇಸಿಗೆಗಾಲ ಬಂತು, ಆದಷ್ಟು ನೀರು ಮಜ್ಜಿಗೆ ಹಾಗೆ ನೀರನ್ನು ಚೆನ್ನಾಗಿ ಕುಡಿಯಿರಿ, ದೇಹನ ತಂಪಾಗಿಟ್ಕೊಳ್ಳಿ. ಆಗಾಗ ಎಳ್ನೀರನ್ನು ಸಹ ಕುಡಿತಾ ಇರಿ. ಇದು ಸಹ ನಮ್ಮ ದೇಹಕ್ಕೆ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ನಾನಿಲ್ಲಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಕಡಲೆ ಬೀಜದ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ. ಕೆಲವರು ಹುರುಗಡಲೆ ಚಟ್ನಿ ಮಾಡ್ತಾರೆ, ಇನ್ನು ಕೆಲವರು ಕೊಬ್ಬರಿ ಚಟ್ನಿಯನ್ನು ಮಾಡ್ತಾರೆ. 3 ಸಹ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಚಪಾತಿಗೆ. ಪಲ್ಯ ರೆಡಿ ಆಗಿದೆ, ನೀರೆಲ್ಲ ಹಿಂಗೋಗಿ
ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಸೊ ಇದನ್ನು ಸೈಡಿಗಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದನ್ನು ಹಾಕೋತಾ ಇದ್ದೀನಿ. ಹುರ್ಕೊಂಡಿರೋ ಅಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಇಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಸಿಪ್ಪೆ ತೆಗೆಯೋದಕ್ಕೆ ಹೋಗಲ್ಲ, ಹಾಗೆ ಹಾಕೋತೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬಿಸಿಲುಗಾಲ ಜಾಸ್ತಿ ಆಯಿತು. ಹಸಿಮೆಣ್ಸಿನ್ಕಾಯಿ ತಿನ್ನೋದ್ರಿಂದ ಹೀಟ್ ಸಹ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಫೈನಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಸೊ ಇದನ್ನು ಸೈಡ್ಗೆ ಎತ್ತಿಟ್ಟು ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಫಸ್ಟಿಗೆ ಚಪಾತಿ ಹಿಟ್ಟು ಕಲಸಿಡ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕಿ ಕಲಸಿಟ್ಟಿದ್ದೆ. ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಯಾಕೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಚಪಾತಿ ತೀಡ್ಕೋಬೇಕಾದ್ರೆ ಸೊ ಎಷ್ಟು ಫಾಸ್ಟಾಗಿ ತೀಡಿದ್ರೂ ಸಹ ಕಿತ್ತು ಹೋಗೋದಿಲ್ಲ, ಹಾಗೆ ದೊಡ್ಡದಾಗಿ ಅಗಲವಾಗಿ ತೀಡ್ಕೋಬೋದು. ಎಷ್ಟು ಅಗಲವಾಗಿ ಬಂದಿದೆ ಅಂತ ನೋಡಿ, ಈ ರೀತಿ ಬರುತ್ತೆ. ಅದಕ್ಕೋಸ್ಕರ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಹದವಾಗಿ ನೋಡಿ ಕಲಿಸ್ಕೊಟ್ಕೋತೀನಿ. ಸೊ ಚಪಾತಿನೂ ಸಹ ರೆಡಿ ಆಯಿತು. ಚಪಾತಿ ಸುಡಬೇಕಾದ್ರೂ ಸಹ ಅಷ್ಟೇ ಒಂದು ಒಳ್ಳೆ ಮೆಥಡನ್ನು ಯೂಸ್ ಮಾಡಿಕೊಂಡು ಸುಡಬೇಕಾಗತ್ತೆ. ಜಾಸ್ತಿ ಸೀದಿಸಬಾರ್ದು, ಕಪ್ಪಾಗ್ಬಿಡುತ್ತೆ. ನೋಡಿಕೊಂಡು ತಿರ್ವಾ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಸೀದಿಸಿದ್ರೆ ಬಾಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಹಾಗಾಗುತ್ತೆ. ನೋಡಿ ಚಪಾತಿನ ನಾನು ಈ ರೀತಿ ನೀಟಾಗಿ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ಸುಟ್ಕೋತೀನಿ. ಜಾಸ್ತಿ ರೊಟ್ಟಿ ಥರ ಸುಡೋದಕ್ಕೆ ಹೋಗಲ್ಲ. ನೋಡಿದ್ರಲ್ಲ, ಬೆಳಗ್ಗಿನ ಟಿಫನ್ ರೆಡಿ ಆಯಿತು. ಬೀಟ್ರೋಟ್ ಪಲ್ಯ ಹಾಗೆ ಕಡಲೆ ಬೀಜದ ಚಟ್ನಿ ಜೊತೆಗೆ ಚಪಾತಿ ರೆಡಿ ಆಯಿತು. ಸೊ ಇದು ಟಿಫನ್ಗೆ. ಇದ್ರ ಜೊತೆಗೆ ನಾನು ಯಾವಾಗಲೂ ಮಾಡೋ ಥರನೇ ಕಷಾಯನ ರೆಡಿ ಮಾಡ್ಕೋತಾ ಇದ್ದೀನಿ. ಎವ್ರಿಡೇ ಮಾಡೋದು ರೊಟೀನ್ ಆಗಿರುತ್ತೆ ಇದು. ಕಷಾಯ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ನಮ್ಮ ಮನೆಯವ್ರಿಗೋಸ್ಕರ ನೀರು ಮಜ್ಜಿಗೆಯನ್ನು ಮಾಡ್ಕೋತಾ ಇದ್ದೀನಿ. ಒಂದು ಗ್ಲಾಸ್ಗೆ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂಥ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಳೋದ್ರಿಂದ ಪಿತ್ತನಾಶ ಆಗುತ್ತೆ, ಹಾಗೆ ಜೀರ್ಣಕ್ರಿಯೆ ಸಹ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಗ್ಲಾಸ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕೋವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಸಾಕು. ಇದಕ್ಕೆ ಗ್ಲಾಸ್ ತುಂಬ ನೀರನ್ನು ಹಾಕಿ ಮತ್ತೊಂದು ಗ್ಲಾಸ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಮಜ್ಜಿಗೆನ ರೆಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕು ಅನ್ನೋರು ಸಹ ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾನು ಈರುಳ್ಳಿನ ಹಾಕಲಿಲ್ಲ, ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿ ನೀರು ಮಜ್ಜಿಗೆನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ನೀರು ಮಜ್ಜಿಗೆ ಈ ರೀತಿ ಇರುತ್ತೆ. ಸೊ ನಮ್ಮ ಮನೆಯವ್ರಿಗೆ ಒಂದೊಂದು ಗ್ಲಾಸನ್ನು ಕೊಡ್ತಾ ಇರ್ತೀನಿ, ಯಾಕೆಂದರೆ ಅವರು ಟ್ರಾವೆಲಿಂಗಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳಿ. ಹೊರಗಡೆ ಓಡಾಡೋರಿಗೆ ದೇಹ ತಂಪಾಗಿದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಟಿಫನ್ ಎಲ್ಲ ಮನೆಯವ್ರಿಗೆ ಕೊಟ್ಟಾದಮೇಲೆ ಒಂದು ರೌಂಡ್ ಕಿಚನ್ ತೋರಿಸ್ತಾ ಇದ್ದೀನಿ ಎಷ್ಟೆಲ್ಲ ಗಲೀಜಿದೆ ಅಂತ. ಸೊ ಮಾರ್ನಿಂಗ್ ಟೈಮಲ್ಲಿ ನನಗೆ ಟಿಫನ್ ಆದಮೇಲೆ ಮನೆ ಕೆಲಸ ಮಾಡ್ಕೊಳಕ್ಕಾಗೋದು. ಸೊ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ನ ತಿಂದು ಮನೆ ಮೇಲೆ ಹೋದೆ. ನಮ್ಮ ಮನೆಯವರು ಮನೆಗೆ ಅಂತ ಹೇಳಿ ಸ್ವಲ್ಪ ಕಡಲೆಕಾಯನ್ನು ತಗೊಂಬಂದಿದ್ರು. ಇದನ್ನು ಒಬ್ಬರನ್ನ ಕೆಲಸಕ್ಕೆ ಕರೆದು ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅವರೆಕಾಳನ್ನು ಸಹ ತಂದಿದ್ರು, ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇದ್ದೀನಿ. ನೋಡಿ ಡೇ ನಾನು ಅವ್ರ ಜೊತೆ ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಕ್ಕೆ ಫುಲ್ ಈವ್ನಿಂಗ್ ಆಗೇ ಹೋಯಿತು. ನೋಡಿ ಇದೆಲ್ಲ ಗಟ್ಟಿಕಾಯಿ, ಇದೆಲ್ಲ ಟೊಳ್ಳುಕಾಯಿ, ಇದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ಕೊಂಡ್ವಿ. ಇದ್ರ ಜೊತೆಗೆ ವೇಸ್ಟ್ ಗಲೀಜನ್ನು ಸಹ ಸಪ್ರೇಟ್ ಮಾಡ್ಕೊಂಡ್ವಿ. ಹಾಗೆಯೇ ಅವರೆಕಾಳಿಗೆ ಮಣ್ಣನ್ನು ಇಟ್ಟು ಅದನ್ನು ಒಣಗೋದಕ್ಕೆ ಹೇಳಿದ್ದೆ. ಅವರು ನಮ್ಮ ಮನೇಲಿ ಕೆಲಸಕ್ಕೆ ಅಂತ ಬಂದಿರೋರು, ಅದಕ್ಕೆ ಮಣ್ಣನ್ನು ಇಟ್ಟು ಬಿಸಿಲಿಗೆ ಹಾಕ್ತಾಯಿದ್ದಾರೆ. ಈ ರೀತಿ ಮಣ್ಣನ್ನು ಯಾಕಿಟ್ಟು ಬಿಸಿಲಿಗೆ ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದಾಗಿತ್ತು ನನ್ನ ಫುಲ್ ಡೇ ಕೆಲಸ ಕಾರ್ಯಗಳೆಲ್ಲನೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.